ಒಂದು ಕಡೆ ಸಮೀಕ್ಷೆ ಶುರುವಾಗ್ತಾ ಇದ್ದಂತೆ ಇದೇ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅಪಸ್ವರ ಕೂಡ ಶುರುವಾಯಿತು. ಯಾಕೆ ಮಾಡಬೇಕು ಈ ಜಾತಿ ಗಣತಿ? ಜಾತಿ ಗಣತಿ ಇವ್ರ ಕೆಲಸನೇ ಅಲ್ಲ, ಕೇಂದ್ರದ ಕೆಲಸ ಅದು, ಇದು ಮಾಡಬಾರ್ದು, ಇದಕ್ಕೆ ಸ್ಟಾಪ್ ಮಾಡಿಸಿ, ನೀವು ತಡೆ ಕೊಡಿ ಅಂತೆಲ್ಲ ಒಂದು ಸರ್ಜಿಗಳು ಬಂದವು. ಜಾತಿ ಸಮೀಕ್ಷೆಯನ್ನು ಪ್ರಶ್ನಿಸಿಯೇ PIL ಅನ್ನು ಹಾಕಲಾಯಿತು. ನಾಳೆ ಮಧ್ಯಾಹ್ನ 2:30 ಜಾತಿ ಗಣತಿ ಭವಿಷ್ಯ ನಿರ್ಧಾರ ಆಗಬಹುದು. ನಾಳೆ ಮಧ್ಯಂತರ ತಡೆಯಾಜ್ಞೆ ಕುರಿತು ವಿಚಾರಣೆ ಕೂಡ ಆಗುತ್ತೆ. ನಾಳೆಗೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದ್ದು ಹೈಕೋರ್ಟ್. ಅರ್ಜಿದಾರರ ವಾದದಲ್ಲಿ ಹುರುಳಿರುವಂತಿದೆ. ಈ ಅಭಿಪ್ರಾಯ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಇದು. ಅರ್ಜಿದಾರರ ವಾದದಲ್ಲಿ ಈ ಜಾತಿ ಸಮೀಕ್ಷೆ ಬೇಡ ಅಂತೇನು ವಾದವನ್ನು ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಹುರುಳಿರುವಂತಿದೆ ಅಂಥೇಳಿ ಹೈಕೋರ್ಟ್ ಒಂದು ಮಾತನ್ನು ಹೇಳ್ತಾ ಇದೆ. ಸದ್ಯಕ್ಕೆ ಸರ್ವೆ ಮುಂದೂಡೋಕ್ಕಾಗತ್ತಾ? ಸದ್ಯಕ್ಕೆ ಈ ಸರ್ವೆ ಮುಂದೂಡಲಿಕ್ಕೆ ಸಾಧ್ಯ ಆಗುತ್ತಾ? ಹೈಕೋರ್ಟ್ ಕೇಳುತ್ತೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ಮುಖ್ಯ ಪೀಠದಲ್ಲಿ ಇದರ ವಿಚಾರಣೆ ಆಗ್ತಾ ಇದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ರಾಜ್ಯ ಒಕ್ಕಲಿಗರ ಸಂಘ ಈ ಒಂದು PIL ಅನ್ನು ಹಾಕಿತ್ತು. ಅರ್ಜಿದಾರರ ಪರ ವಕೀಲರು ಏನು ವಾದ ಮಾಡಿದ್ರು ಅಂತ ಹೇಳಿದ್ರೆ, ಪ್ರಭುಲಿಂಗ ನಾವದಗಿಯವರು, ನೋಡಿ, ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ನಡೆಸೋಕ್ಕೆ ಮುಂದಾಗಿದೆ. ಸಂವಿಧಾನದ 347ನೇ ವಿಧಿ ಅಡಿಯಲ್ಲಿ ಸರ್ಕಾರದ ಈ ಆದೇಶವನ್ನು ತಡೆಯಬೇಕಾಗತ್ತೆ. 2023ರಲ್ಲೇ ಸರ್ಕಾರದ ಮುಂದೆ ಜಾತಿ ಸಮೀಕ್ಷೆ ಬಂದಿತ್ತು, ಆದರೆ ಈ ಬಗ್ಗೆ ಯಾವ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿಲ್ಲ. ಈಗ ಹೊಸದಾಗಿ ಸರ್ಕಾರ ಸಮೀಕ್ಷೆಯನ್ನು ಶುರು ಮಾಡ್ತಾ ಇದೆ. ಪ್ರತಿಯೊಬ್ಬ ನಾಗರಿಕನ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದಾರೆ ಅಂಥೇಳಿ ನಾವದಗಿಯವರು ವಾದವನ್ನು ಮಂಡಿಸ್ತಾರೆ. ಅರ್ಜಿದಾರರ ಪರ ವಕೀಲರು ಇನ್ನೊಂದು ಕಡೆ ಹೇಳ್ತಾರೆ, ವಾದ ಮಂಡಿಸಿದ್ದು ಜಯಕುಮಾರ್ ಪಾಟೀಲ್ ಅಂತ ಹೇಳಿ. ಈ ಸಮೀಕ್ಷೆ ಗಣತಿ ಅಲ್ಲದೆ ಇನ್ನೇನೂ ಅಲ್ಲ, ಸುಮ್ಮನೆ ಒಂದು ಸೆನ್ಸಸ್ ಥರ ಅಷ್ಟೇ, ಇದು ಇನ್ನೇನೂ ಅಲ್ಲ. ಇಡೀ ರಾಜ್ಯದ ಜನರನ್ನು ಸಮೀಕ್ಷೆ ಒಳಗೊಳ್ತಾ ಇದೆ. ಗಣತಿಯನ್ನು ಕೇಂದ್ರ ಸರ್ಕಾರ ಮಾತ್ರ ಮಾಡಬೇಕು. ಈ ಜಾತಿ ಸಮೀಕ್ಷೆಯನ್ನು ಕೇಂದ್ರ ಮಾತ್ರ ಮಾಡಲಿಕ್ಕೆ ಬರುತ್ತೆ, ಆದರೆ ರಾಜ್ಯ ಸರ್ಕಾರದಿಂದ ಸಮೀಕ್ಷೆ ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ ಜಯಕುಮಾರ್ ಪಾಟೀಲ್ರವರು ವಾದವನ್ನು ಮಾಡ್ತಾರೆ. ವಕೀಲ ಅಶೋಕ್ ಹಾರ್ನಹಳ್ಳಿ ವಾದವನ್ನು ಮಾಡ್ತಾರೆ. ನೋಡಿ, ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ಅಶೋಕ್ ಹಾರ್ನಹಳ್ಳಿ ವಾದವನ್ನು ಮಂಡಿಸೋದು, ಯಾವುದೇ ದತ್ತಾಂಶ ಇಲ್ಲದೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹೊಸ ಜಾತಿಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು. 94ರ ಪ್ರಕಾರ ಕೇಂದ್ರ ಸರ್ಕಾರ ಮಾತ್ರ ಸಮೀಕ್ಷೆಯನ್ನು ಮಾಡಬೇಕು, ಆದರೆ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಕ್ಕೆ ನಿರ್ದಿಷ್ಟ ಜಾತಿಯನ್ನು ಸೇರಿಸಲು ಅಥವಾ ತೆಗೆಯಲು ಇಡೀ ಪೂರ್ತಿಯಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಿರ್ದಿಷ್ಟ ಜಾತಿ ಸೇರಿಸಲು ತೆಗೆಯಲು ಅಧ್ಯಯನ ಮಾತ್ರ ಮಾಡಬಹುದೇ ವಿನಃ ಸಮೀಕ್ಷೆ ಮಾಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಸಮೀಕ್ಷೆ ನಡೆಸುವ ಅಧಿಕಾರವೇ ರಾಜ್ಯ ಸರ್ಕಾರಕ್ಕೆ ಇಲ್ಲ. ವಿವೇಕ್ ರೆಡ್ಡಿ ಅವರು ವಾದವನ್ನು ಮಂಡಿಸ್ತಾರೆ. ಒಂದು ಕಡೆ ಹಿರಿಯ ವಕೀಲರು, ಅರ್ಜಿದಾರ KM ಸುಬ್ಬಾರೆಡ್ಡಿ ಪರ ವಕೀಲರು ವಾದವನ್ನು ಮಾಡ್ತಾರೆ. ವಿವೇಕ್ ರೆಡ್ಡಿ ಅವರು, ಎಂಜಿನಿಯರಿಂಗಾಗಿ ಸರ್ಕಾರ ಜಾತಿ ಮಾಹಿತಿ ತಿಳಿತಾ ಇದೆ, ಯಾವ ಜಾತಿ ಎಷ್ಟಿದೆ ಅಂತ ಹೇಳಿ. ಒಂಥರ ಇದೊಂದು ಚೆಕ್ ಮಾಡಿಕೊಂಡಾಗ ಪೊಲಿಟಿಕಲ್ ಎಂಜಿನಿಯರಿಂಗ್ ಇದೆಲ್ಲವೂ ಕೂಡ. ಇದಕ್ಕೋಸ್ಕರ ಸರ್ಕಾರ ಜಾತಿ ಮಾಹಿತಿಯನ್ನು ತಿಳಿತಾ ಇದೆ. ಇಲ್ಲಿ ಯಾವ ಜಾತಿ ಎಷ್ಟಿದೆ ಅಂತ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳುವ ಒಂದು ಕಾರಣಗಳಿದೆಯಲ್ಲ, ಅದಕ್ಕೆ ಈ ಸರ್ಕಾರ ಪ್ಲಾನ್ ಮಾಡ್ತಿರೋದು. ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ ತಿದ್ದುಪಡಿ ಮಾಡಿರುವ ಸೆಕ್ಷನ್ 9 ಪ್ರಶ್ನೆ ಮಾಡ್ತಾ ಇದ್ದೇವೆ, ವಕೀಲ ವಿವೇಕ್ ರೆಡ್ಡಿ ಅವರು ಕೇಳಿದ್ದಾರೆ. ಅರ್ಜಿದಾರರ ವಾದ ಏನು, ಎಷ್ಟು ಸಮಯ ಬೇಕು ತಿಳಿಸಿ, ವಿಭಾಗೀಯ ಪೀಠ ಹೇಳುತ್ತೆ. ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಅವ್ರು ಹೇಳೋದು ಇಷ್ಟೇ, ಸಿಂಘವಿಯವರು, ದತ್ತಾಂಶ ಸಂಗ್ರಹಿಸುವ ವಿಚಾರದಲ್ಲಿ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಬಾರದು. ಎಲ್ಲ ಪ್ರಕ್ರಿಯೆ ನ್ಯಾಯಾಲಯದ ತೀರ್ಮಾನಕ್ಕೆ ಒಳಪಟ್ಟಿರುತ್ತೆ. ಇದು ಕಲ್ಯಾಣ ಕಾರ್ಯಕ್ರಮ ರೂಪಿಸಲು ದತ್ತಾಂಶ ಸಂಗ್ರಹ ಮಾಡ್ತಾ ಇರೋದು. ನೀತಿಯ ವಿಚಾರದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬಾರದು. ದಸರಾ ರಜೆ ಆಗಿರೋದ್ರಿಂದ ಸರ್ಕಾರ ಆಶಾ ಕಾರ್ಯಕರ್ತೆಯರು, ಶಿಕ್ಷಕರನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹ ಮಾಡ್ತಾ ಇದೆ. ಸರ್ಕಾರದ ಪರ ಸಿಂಘಿಯವರು ವಾದವನ್ನು ಮಾಡ್ತಾರೆ. ವಾದವನ್ನು ಸಲ್ಲಿಸಲು ಸರ್ಕಾರದ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆ ಕೊಡುತ್ತೆ. ನಾಳೆ ಮಧ್ಯಾಹ್ನ 2:30 ವಿಚಾರಣೆ ಮುಂದೂಡಲಾಗಿದೆ.